ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೋಚ್ ಹರ್ಷ. ಇವತ್ತು ಒಂದು ಟಾಪಿಕ್ ನಾನು ಡಿಸ್ಕಸ್ ಮಾಡಬೇಕು ಅಂದ್ಕೊಂಡಿರೋದು ನೇಚರ್ ನಮ್ಮನ್ನು ಹೇಗೆ ಹೀಲ್ ಮಾಡುತ್ತೆ ಅಂತ ಹೇಳಿ. ಸೊ ಎಲ್ಲರಿಗೂ ಸರ್ವೇ ಸಾಮಾನ್ಯ ಅನುಭವ ಆಗಿರುತ್ತೆ. ಏನೇ ಒಂದು ಸ್ಟ್ರೆಸ್ಫುಲ್ ಸಿಚುಯೇಷನ್ ಇದ್ದಾಗ್ಲೂ, ಬೇಜಾರಿದ್ದಾಗ್ಲೂ ಸುಮ್ಮನೆ ಒಂದು ವಾಕ್ ಹೋಗಿ ಬಂದರೆ ನಾವು ನೇಚರಲ್ಲಿ ಏನೋ ಒಂಥರ ಸಮಾಧಾನ ಸಿಗುತ್ತೆ ಮನಸ್ಸಿಗೆ. ಅದು ಏನಕ್ಕೆ ಹಂಗಾಗತ್ತೆ, ಆಮೇಲೆ ಅದ್ರದ್ದು ಇಂಪಾರ್ಟೆನ್ಸ್ ಏನು, ನಾವು ಏನಕ್ಕೆ ಕಂಟಿನ್ಯೂಸ್ ಆಗಿ ನೇಚರ್ ಜೊತೆ ಟಚ್ಚಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಸೊ ಹೀಲಿಂಗ್, ನೇಚರ್ ನಮ್ಮನ್ನು ಹೀಲ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಬಾಡಿಯಲ್ಲಿ ಏನಾದರೂ ಒಂದು ಡಿಸ್ಕಂಫರ್ಟ್ ಫೀಲಿಂಗ್ ಇರಬೇಕು ಅಲ್ವಾ. ಅದನ್ನು ನಾವು ಡಿಸ್ಈಸ್ ಅಂತ ಹೇಳ್ತೀವಿ. ಸೊ ಯಾವಾಗ ಬಾಡಿಯಲ್ಲಿ ನ್ಯಾಚುರಲ್ ಸ್ಟೇಟ್ ವಿಚ್ ಈಸ್ ಡಿಸ್ಟರ್ಬ್ ಆದಾಗ ಅದು ಡಿಸ್ಈಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ದಟ್ ಈಸ್ ಕಾಲ್ಡ್ ಡಿಸ್ಈಸ್. ಸೊ ಡಿಸೀಸ್ನ ನಾವು ಇಂಬ್ಯಾಲೆನ್ಸ್ ಅಂತ ಕೂಡ ಅನ್ಬಹುದು. ಇಂಬ್ಯಾಲೆನ್ಸ್ ಆಫ್ ವಾಟ್? ನಮ್ಮ ಬಾಡಿ ಎನರ್ಜೀಸ್ ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೆ ಆವಾಗ ಅದರಿಂದ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಸೊ ದಟ್ ಈಸ್ ವೈ ಎನಿ ಇಂಬ್ಯಾಲೆನ್ಸ್ ಇನ್ ದ ಸಿಸ್ಟಮ್, ಓಕೆ, ಅದು ಬಾಡಿ ಆಗಿರ್ಬೋದು ಅಥವಾ ಮೈಂಡ್ ಆಗಿರ್ಬೋದು, ಯಾವುದೇ ಒಂದು ಸಿಸ್ಟಮಲ್ಲಿ ಇಂಬ್ಯಾಲೆನ್ಸ್ ಆಗಿರುವಾಗ ಅದರಿಂದ ಉಂಟಾಗುವಂಥ ಫಿನಾಮಿನನೇ ಡಿಸೀಸ್. ಓಕೆ, ಸೊ ನಾವು ನೇಚರಲ್ಲಿ ಹೇಗೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಂದರೆ ನಮ್ಮ ಸ್ವಭಾವ ಹೇಗೆ ಅಂತ ಹೇಳಿದ್ರೆ, ಎನಿ ಡಿಸೀಸ್ನು ಅದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗೋದೇ ನಮ್ಮ ಬ್ರೈನಲ್ಲಿ. ಸೊ ವಿ ಆರ್ ಆಲ್ರೆಡಿ ಸ್ಟ್ರೆಸ್ಡ್ ಔಟ್, ಏನೋ ಒಂದು ಪ್ರಾಬ್ಲಮ್ ಇದೆ, ಚಿಂತೆ ಇದೆ ಅಂದರೆ ಒಂದು ಸಿಚುಯೇಷನಿಂದ ವಿ ಆರ್ ಆಲ್ರೆಡಿ ಅಂಡರ್ ಸ್ಟ್ರೆಸ್. ಓಕೆ, ಸೊ ಆ ಸ್ಟ್ರೆಸ್ ನಾವು ಎಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅಂದರೆ ನಮ್ಮ ಬ್ರೈನಲ್ಲಿ. ಸೊ ಬ್ರೈನಲ್ಲಿ ಒಂದು ಥಾಟ್ ಬರುತ್ತೆ, ಅಯ್ಯೋ ನನಗೆ ಈ ಥರ ಆಗ್ತಾಯಿದೆ, ಆ ಥರ ಆಗ್ತಾಯಿದೆ, ಸಿಚುಯೇಷನಿಗೆ ಕಷ್ಟ ಇದೆ. ಸೊ ವಾಟ್ ಎವರ್ ನೆಗೆಟಿವ್ ಥಾಟ್ಸ್ ವಿ ಆರ್ ಹ್ಯಾವಿಂಗ್ ಅಲ್ಲ, ಅದೆಲ್ಲದನ್ನು ಕೂಡ ಬ್ರೈನಲ್ಲಿ ಪ್ರೋಸೆಸ್ ಆದಾಗ ಒಂದು ಬ್ರೈನ್ ವೇವ್ ಜನ್ರೇಟ್ ಆಗುತ್ತೆ. ಅಂದರೆ ನಾವು ಪ್ರತಿಯೊಂದು ಥಾಟ್ ಕೂಡ ಎನರ್ಜಿ ಅಂತ ನಾನು ಪ್ರೀವಿಯಸ್ಲಿ ಹೇಳಿದ್ದೆ. ಸೊ ಆ ಥಾಟಿಗೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಓಕೆ, ಆ ಫ್ರೀಕ್ವೆನ್ಸಿ ಯಾವ ರೇಂಜಲ್ಲಿ ಇರುತ್ತೆ ಅಂದರೆ ಬೀಟಾ ರೇಂಜಲ್ಲಿ ಇರುತ್ತೆ, ವಿಚ್ ಈಸ್ ಬಿಟ್ವೀನ್ 12 and 30 ಹರ್ಟ್ಸ್. ಸೊ ನಾವು ಸ್ಟ್ರೆಸ್ಫುಲ್ಲಾಗಿರುವಾಗ ನಮ್ಮ ಥಾಟ್ ಫ್ರೀಕ್ವೆನ್ಸಿ 12ಇಂದ 30 ರೇಂಜಲ್ಲಿ ಇರುತ್ತೆ. ದಟ್ ಈಸ್ ಅ ಬೀಟಾ ಫ್ರೀಕ್ವೆನ್ಸಿ. ಇದನ್ನೇ ನಾವು ಸ್ಟ್ರೆಸ್ ಮೋಡ್ ಅಂತ ಹೇಳೋದು. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಾವು ಎಕ್ಸ್ಪೀರಿಯೆನ್ಸ್ ಮಾಡುವ ಆಲ್ಮೋಸ್ಟ್ ಎಲ್ಲ ದಿನಚರಿಯಲ್ಲಿರ್ತಕ್ಕಂಥ ಕೆಲಸಗಳು ನಮ್ಮನ್ನು ಬೀಟಾ ಫೇಸಲ್ಲೇ ಇಟ್ಟಿರುತ್ತೆ. ದಿಸ್ ಈಸ್ ಕಾಲ್ಡ್ ಸ್ಟ್ರೆಸ್ ಮೋಡ್. ಹಾಗಾದರೆ ಅರ್ಥಿನ ಫ್ರೀಕ್ವೆನ್ಸಿ ಏನು ಅಂತ ತಿಳ್ಕೊಳ್ಳೋಣ. ಮೀನಿಂಗ್, ನೇಚರ್ ಅಂತ ನಾವು ರೆಫರ್ ಮಾಡುವಾಗ ವಾಟ್ ಈಸ್ ನೇಚರ್ ಟು ಅಸ್? ಸಿ, ಇದು ಭೂಮಿ. ಓಕೆ, ಈ ಭೂಮಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಿಷಯನೂ ಅದು ನೇಚರ್. ಓಕೆ, ಭೂಮಿಯ ವಾತಾವರಣ ಬರೀ ಅದರ ಸರ್ಫೇಸ್ ಮಾತ್ರನಾ? ಖಂಡಿತ ಅಲ್ಲ. ಸಿ, ಇದು ಸರ್ಫೇಸ್ ಆಯಿತು ಅಂದರೆ ಇಲ್ಲಿಂದ ಇಲ್ಲಿಗೆ ಹರಡಿದೆಯಲ್ಲ, ಈ ಎನ್ವೈರ್ಮೆಂಟ್ ಇದೆಯಲ್ಲ, ಇದನ್ನು ಅಯೋನೋಸ್ಪಿಯರ್ ಅಂತ ಹೇಳ್ತಾರೆ. ಅಯೋನೋಸ್ಪಿಯರ್ ಅಂತ ಹೇಳ್ತಾರೆ. ಇದು ಔಟರ್ ಮೋಸ್ಟ್ ಎನ್ವೈರ್ಮೆಂಟ್ ಆಫ್ ದ ಅರ್ತ್. ಸೊ ಈ ಲೇಯರಿಂದ ಈ ಲೇಯರ್ವರೆಗೂ ಏನೆಲ್ಲ ಇದೆಯಲ್ಲ, ಇದಿಷ್ಟನ್ನು ಅಯೋನೋಸ್ಪಿಯರ್ ಅಂತ ಹೇಳುವಾಗ ಅದರಲ್ಲಿ ಕೂಡ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಸೊ ಈ ಜಾಗದಲ್ಲಿ ಏನಿರುತ್ತೆ ಹಾಗಾದರೆ? ಸಿ, ರೇಡಿಯೇಷನ್ಸ್ ಇರುತ್ತೆ, ಸಮ್ ಎಲೆಕ್ಟ್ರಾನ್ಸ್ ಇರುತ್ತೆ, ಆಲ್ ಸಾರ್ಟ್ಸ್ ಆಫ್ ಎನರ್ಜಿ ಪ್ಯಾರಾಮೀಟರ್ಸ್ ಏನೆಲ್ಲ ಇದೆ ಅದೆಲ್ಲದೂ ಕೂಡ ಈ ರೇಂಜಲ್ಲಿ ಇರುತ್ತೆ. ಓಕೆ, ಸೂರ್ಯ ಇದೆಯಲ್ಲ, ಸನ್, ವೆನ್ ಸನ್ ಎಮಿಟ್ಸ್ ರೇಡಿಯೇಷನ್ ಅಥವಾ ಹೀಟ್ ವೇವ್ ಅಥವಾ ಲೈಟ್ ವೇವ್ಸ್ ಅಂತ ಹೇಳಿದಾಗ ಇದನ್ನು ಸೋಲಾರ್ ವಿಂಡ್ ಅಂತ ಹೇಳ್ತಾರೆ. ಓಕೆ, ಸೋಲಾರ್ ವಿಂಡ್ ಅಂತ ಹೇಳ್ತಾರೆ. ಸೊ ಆ ಎನರ್ಜಿ ನಮ್ಮ ಅಯೋನೋಸ್ಫಿಯರ್ ಜೊತೆ ಇಂಟ್ರ್ಯಾಕ್ಟ್ ಆಗುವಾಗ ಒಂದು ಡ್ರಮ್ ಬೀಟ್ ಆಗೋ ಥರ ಫೆನಾಮಿನನ್ ಕ್ರಿಯೇಟ್ ಆಗುತ್ತೆ. ಓಕೆ, ಅದನ್ನು ಮೈಕ್ರೋ ಪಲ್ಸೇಷನ್ ಅಂತ ಹೇಳ್ತಾರೆ. ಸೊ ಮೈಕ್ರೋ ಪಲ್ಸೇಷನ್ ಅಂತ ಅಂದರೆ ಈ ಸೋಲಾರ್ ವಿಂಡ್ಸ್ ಬಂದು ನಮ್ಮ ಅಯೋನೋಸ್ಫಿಯರ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ಕ್ರಿಯೇಟ್ ಆಗುವಂತಹ ಒಂದು ಫ್ರೀಕ್ವೆನ್ಸಿ. ಇಲ್ಲಿ ನೋಡ್ಬೋದು, ಈ ಥರ ಫ್ರೀಕ್ವೆನ್ಸಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಯೋನೋಸ್ಫಿಯರಲ್ಲಿ. ಸೊ ಈ ಫ್ರೀಕ್ವೆನ್ಸಿ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಹೇಳಿದ್ರೆ 8 ಹರ್ಟ್ಸ್ ಇರುತ್ತೆ. ಎಸೆನ್ಷಿಯಲಿ ಈ 8 ಹರ್ಟ್ಸ್ ಏನಿದೆ, ದಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ಅರ್ತ್. ಅರ್ತಿನ ಅಟ್ಮಾಸ್ಫಿಯರ್ ಏನಿದೆ, ಅಯೋನೋಸ್ಫಿಯರ್ ಇದೆಯಲ್ಲ, ಔಟರ್ ಮೋಸ್ಟ್ ಇಂದ ಇನ್ನರ್ ಮೋಸ್ಟ್ ರೇಂಜ್ ಇದೆಯಲ್ಲ, ಈ ಅಯೋನೋಸ್ಫಿಯರ್ದ ಫ್ರೀಕ್ವೆನ್ಸಿ 8 ಹರ್ಟ್ಸ್ ಇದೆ.
ಸೊ ದಿಸ್ ಈಸ್ ಕಾಲ್ಡ್ ಗಾಡ್ಸ್ ಫ್ರೀಕ್ವೆನ್ಸಿ ಅಥವಾ ನೇಚರ್ಸ್ ಫ್ರೀಕ್ವೆನ್ಸಿ. ಈ ಫ್ರೀಕ್ವೆನ್ಸಿಯಲ್ಲಿ ಇರುವಾಗ ನೇಚರಲ್ಲಿ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಪರ್ಫೆಕ್ಟ್ ಹೆಲ್ತ್. ಡಿಸೀಸ್ ಅನ್ನೋದು ಎಲ್ಲೂ ಕೂಡ ಇಲ್ಲ. ಇಟ್ಸ್ ಆಲ್ ಇನ್ ಮ್ಯಾನ್ಸ್ ಮೈಂಡ್. ಓಕೆ, ಅಬಂಡೆನ್ಸ್, ಲ್ಯಾಕ್ ಅನ್ನೋದಿಲ್ಲ. ಎವ್ರಿಥಿಂಗ್ ಈಸ್ ಅಬಂಡೆಂಟ್. ನೀವು ನೇಚರಲ್ಲಿ ನೋಡ್ಬೋದು, ಒಂದು ವಾಟರ್ ಸ್ಟ್ರೀಮ್ ನೋಡ್ತಾ ಇರ್ಬೋದು, ಒಂದು ವಾಟರ್ ಫಾಲ್ಸ್ ನೋಡ್ತಾ ಇರ್ಬೋದು, ಎಷ್ಟು ಯಥೇಚ್ಛವಾಗಿ ಹರಿಯುತ್ತೆ ಅದು. ಅದೇನು ವಾಟರ್ ಫ್ಲೋ ಕಂಟ್ರೋಲ್ ಮಾಡುತ್ತಾ? ನಥಿಂಗ್. ಡ್ಯಾಮ್ ಕಟ್ಟೋದು ಯಾರು? ನಾವು ತಾನೇ, ಮನುಷ್ಯರು. ಸೊ ವಿ ಆಲ್ವೇಸ್ ಸಿ ಲ್ಯಾಕ್ ಇನ್ ವಾಟ್ ಎವರ್ ವಿ ಹ್ಯಾವ್. ಬಟ್ ನೇಚರಲ್ಲಿ ಯಾವುದು ಕೂಡ ಕಡಿಮೆ ಅಂತ ಇಲ್ಲವೇ ಇಲ್ಲ. ಎವ್ರಿಥಿಂಗ್ ಈಸ್ ಅಬಂಡೆನ್ಸ್, ಎವ್ರಿಥಿಂಗ್ ಈಸ್ ಹೆಲ್ತ್. ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಮೆಂಟಲ್ ಪೀಸ್. ಶಾಂತವಾಗಿರುತ್ತೆ ನೇಚರು. ಎಷ್ಟೇ ದೊಡ್ಡ ಇವೆಂಟ್ ಆದ್ರೂ, ಒಂದು ಭೂಮಿ ಕುಸಿದು ಲ್ಯಾಂಡ್ಸ್ಲೈಡ್ ಆಗ್ತಾಯಿದ್ರು ಅದಕ್ಕೇನು ಒಂದು ಪ್ರೀಕರ್ಸರ್ ಇರೋದಿಲ್ಲ. ಇಟ್ ಈಸ್ ಸೋ ಸೈಲೆಂಟ್. ಆ ಇವೆಂಟ್ ಆಗುವಾಗ ಏನು ಸದ್ದಾಗುತ್ತೆ ಆದ ನಂತರ ಕೂಡ ಇಟ್ ಬಿಕಮ್ ಸೋ ಸೈಲೆಂಟ್. ಸೊ ಏನೇ ಒಂದು ಇವೆಂಟ್ ಆದರೂ ನೇಚರಲ್ಲಿ ದ ಬೇಸಿಕ್ ಎಲಿಮೆಂಟ್ ಆಫ್ ನೇಚರ್ ಈಸ್ ಬೀಯಿಂಗ್ ಪೀಸ್ಫುಲ್. ಅದೇ ಥರ ಒಂದು ಡೀಪ್ ಕನೆಕ್ಷನ್ ಕೂಡ ನಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ವಾಟ್ ಈಸ್ ಅವರ್ ಬೇಸಿಕ್ ಪರ್ಪಸ್? ನಾವು ಲೈಫಿಗೆ ಹೆಂಗೆ ಕನೆಕ್ಟ್ ಆಗಿದ್ದೀವಿ? ನಮ್ಮ ಲೈಫಿನ ಮೀನಿಂಗ್ ಏನು? ಇದು ಎಲ್ಲ ಥರ ಕ್ವಶನ್ಸ್ಗಳಿಗೆ ಒಂದು ಆನ್ಸರ್ ಸಿಗುವಂತಹ ಫ್ರೀಕ್ವೆನ್ಸಿ ಬಂದು ನೇಚರ್ಸ್ ಫ್ರೀಕ್ವೆನ್ಸಿ, ವಿಚ್ ಈಸ್ 8 Hz. ಸೊ ದಿಸ್ ಈಸ್ ಅ ಮ್ಯಾಜಿಕಲ್ ಫ್ರೀಕ್ವೆನ್ಸಿ. ಸೊ ಈ ಫ್ರೀಕ್ವೆನ್ಸಿಯಲ್ಲಿ ಇಷ್ಟೆಲ್ಲ ಸಿಕ್ಕರೆ ನಾವೇನಕ್ಕೆ ಆ ಫ್ರೀಕ್ವೆನ್ಸಿಗೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ನೋಡಿದ್ರೆ, ಇದಿಷ್ಟು ನಮ್ಮ ನೇಚರ್, ಅರ್ತ್. ಬಟ್ ನಾವು ಎಲ್ಲೋ ಒಂದು ಜಾಗದಲ್ಲಿದ್ದೀವಿ ಅಂತ ಹೇಳಿದ್ರೆ, ಆ ಸ್ಪೆಸಿಫಿಕ್ ಎನ್ವೈರ್ಮೆಂಟಲ್ಲಿ ನಾವೊಂದು ನಮ್ಮದೇ ಆದ ಪ್ರಪಂಚನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ವಿಚ್ ಇಸ್ ಕಾಲ್ಡ್ ಮ್ಯಾನ್ ಮೇಡ್ ವರ್ಲ್ಡ್. ಓಕೆ, ಇಲ್ಲೇನೆಲ್ಲ ಇರುತ್ತೆ? ಇಲ್ಲಿ ನಮ್ಮ ಮನೆ ಆಗಿರ್ಬೋದು, ಓಕೆ, ಒಂದು ವರ್ಕ್ ಪ್ಲೇಸ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ಕಮ್ಯುನಿಟಿ ಪ್ಲೇಸ್ ಆಗಿರ್ಬೋದು. ಈ ಎಲ್ಲ ಜಾಗಗಳಲ್ಲೂ ನಾವು ಇಂಟ್ರ್ಯಾಕ್ಟ್ ಮಾಡ್ತಾ ಇರೋದು ನಮ್ಮದೇ ಥರ ಇರುವಂಥ ಸಾಕಷ್ಟು ಜನಗಳ ಹತ್ರ. ದೆರ್ ಆರ್ ಸೋ ಮೆನಿ ಪೀಪಲ್ ದಟ್ ವಿ ಇಂಟ್ರ್ಯಾಕ್ಟ್ ವಿತ್. ಇವ್ರು ಎಲ್ಲರೂ ಕೂಡ ಅವ್ರದ್ದೇ ಆದ ಒಂದು ಫ್ರೀಕ್ವೆನ್ಸಿನ ಕ್ಯಾರಿ ಮಾಡ್ತಾರೆ. ಸೊ ಈ ಎಲ್ಲ ಪ್ಲೇಸ್ಗಳಲ್ಲಿ ಡಾಮಿನೇಟ್ ಆಗುವಂಥ ಫ್ರೀಕ್ವೆನ್ಸಿ ಯಾವುದು ಅಂತ ಹೇಳಿದ್ರೆ, ಅಲ್ಲಿ ವರ್ಕ್ ಮಾಡುವಂತಹ ಜನಗಳದು. ಸೊ ಅದೇ ಡಾಮಿನೇಟೆಡ್ ಫ್ರೀಕ್ವೆನ್ಸಿ ಆಗಿರುವಾಗ, ನಾವು ಅದರಲ್ಲಿ ಒಬ್ಬರಾಗಿರುವಾಗ ನಾವು ಕೂಡ ಅದೇ ಫ್ರೀಕ್ವೆನ್ಸಿನ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅಥವಾ ರೆಸೊನೇಟ್ ಮಾಡ್ತೀವಿ. ಆ ಫ್ರೀಕ್ವೆನ್ಸಿ ಯಾವುದಂದರೆ ಅಗೇನ್ 12 to 30, ವಿಚ್ ಈಸ್ ಬೀಟಾ ರೇಂಜ್. 12 to 30 ಫ್ರೀಕ್ವೆನ್ಸಿಲಿ ನಾವು ವೈಬ್ರೇಟ್ ಮಾಡುವಾಗ ದಟ್ ಈಸ್ ಎ ಸ್ಟ್ರೆಸ್ಫುಲ್ ಫ್ರೀಕ್ವೆನ್ಸಿ. ನಾವು ನೇಚರಲ್ಲಿ ಇದ್ರೂ ನಮ್ಮದೇ ಆದ ಒಂದು ಪ್ರಪಂಚ ಕ್ರಿಯೇಟ್ ಮಾಡಿರೋದ್ರಿಂದ ನಾವು ಆ ಶಾಂತತೆಯನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ವಿ ಹ್ಯಾವ್ ಟು ಮೂವ್ ಟುವರ್ಡ್ಸ್ ನೇಚರ್. ಅಂದರೆ ಏನು? ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಒಂದು ಸನ್ರೈಸ್ ನೋಡುವಂಥದ್ದು, ಅಥವಾ ಬೀಚಲ್ಲಿ ವಾಕ್ ಮಾಡೋವಂಥದ್ದು, ಒಂದು ಹೈಕ್ ಹೋಗೋಂಥದ್ದು, ಯುನೋ ಟ್ರೆಕ್ಕಿಂಗ್ ಅದು ಇದು ಟ್ರೈ ಮಾಡ್ತೀವಲ್ಲ ಅಂಥದ್ದೆಲ್ಲ ಮಾಡುವಂಥದ್ದು, ಅಥವಾ ವಿ ಜಸ್ಟ್ ಗೋ ಇನ್ ಟು ಎ ಪಾರ್ಕ್ ಅಥವಾ ಯಾವುದೋ ಒಂದು ಫಾರೆಸ್ಟ್ ಸಮಥಿಂಗ್, ವಿ ವಾಕ್ ಇನ್ ದ ವುಡ್ಸ್. ಓಕೆ, ಪ್ರಕೃತಿ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವಾಗ ವಿ ವಿಲ್ ಎಕ್ಸ್ಪೋಸ್ ಅವರ್ ಸೆಲ್ಫ್ ಟು ದಟ್ ಮ್ಯಾಜಿಕಲ್ ಫ್ರೀಕ್ವೆನ್ಸಿ ಆಫ್ 8 Hz. ಓಕೆ, ಇದು ಹೆಂಗೆ ನಮಗೆ ಎಫೆಕ್ಟ್ ಆಗುತ್ತೆ ಅಂದರೆ, ಪ್ರಪಂಚ ಅಗಾಧವಾದದ್ದು. ಇಷ್ಟು ದೊಡ್ಡ ನೇಚರಲ್ಲಿ ನಾವು ಏನೂ ಇಲ್ಲ, ಒಂದು ಧೂಳಿನ ಕಣ ಇದ್ದಂಗೆ. ಸೊ ನಾವು ಇಮಿಟ್ ಮಾಡುವಂಥ ಎನರ್ಜಿ ಇದೆಯಲ್ಲ, ಫ್ರೀಕ್ವೆನ್ಸಿ ಎನರ್ಜಿ, ಇಟ್ ಈಸ್ ವೆರಿ ಲೆಸ್. ದ ಇಂಟೆನ್ಸಿಟಿ ಈಸ್ ವೆರಿ ಲೆಸ್. ಅದೇ ಪ್ರಕೃತಿದು ಎನರ್ಜಿ ಇಂಟೆನ್ಸಿಟಿ ಇದೆಯಲ್ಲ, ದಟ್ ಈಸ್ ಹ್ಯೂಜ್, ಸಖತ್ತು ದೊಡ್ಡದದು. ಸೊ ನಾವು ಯಾವಾಗ ಈ ಎನರ್ಜಿನ ತೊಗೊಂಡು ಪ್ರಕೃತಿಯಲ್ಲಿ ಹೋಗ್ತೀವಿ, ಇದು ಅದರಲ್ಲೇ ಮರ್ಜ್ ಆಗುತ್ತೆ. ಅಂದರೆ ವಿ ರೆಸೊನೇಟ್ ಟು ದ ಹೈಯರ್ ಇಂಟೆನ್ಸಿಟಿ ಫ್ರೀಕ್ವೆನ್ಸಿ, ವಿಚ್ ಈಸ್ ನೇಚರ್ ಫ್ರೀಕ್ವೆನ್ಸಿ. ಅಲ್ಲಿ ಈ ಬೀಟಾ ಏನಿದೆಯಲ್ಲ, ಇದು ಕ್ಯಾನ್ಸಲ್ ಔಟ್ ಆಗುತ್ತೆ. ವಿ ಎಂಟರ್ ಸಮಥಿಂಗ್ ಕಾಲ್ಡ್ ಆಲ್ಫಾ ಸ್ಟೇಟ್, ವಿಚ್ ಈಸ್ ಗಾಡ್ಸ್ ಫ್ರೀಕ್ವೆನ್ಸಿ, ವಿಚ್ ಈಸ್ 8 Hz. ಸೊ ಹಾಗಾಗಿ ನಾವು ಪ್ರಕೃತಿಗೆ ಟ್ಯೂನಿನ್ ಆಗ್ತೀವಿ. ಇದರಿಂದ ನಮ್ಗೆ ಏನು ಸಿಗುತ್ತೆ ಅಂದರೆ, ಈಗ ನಾನು ಆಗಲೇ ಹೇಳಿದ ಹಾಗೆ, ಒಂದು ಪರ್ಫೆಕ್ಟ್ ಹೆಲ್ತ್ ಆಗಿರ್ಬೋದು, ಅಬಂಡೆನ್ಸ್ ಆಗಿರ್ಬೋದು, ಮೆಂಟಲ್ ಪೀಸ್ ಆಗಿರ್ಬೋದು, ಆ್ಯಂಡ್ ಡೀಪ್ ಕನೆಕ್ಷನ್ ಟುವರ್ಡ್ಸ್ ಲೈಫ್. ಇದನ್ನೆಲ್ಲ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಅದಕ್ಕಾಗಿಯೇ ಆಲ್ವೇಸ್ ದ ನೇಚರ್ ಹ್ಯಾಸ್ ಎ ಪ್ರಾಪರ್ಟಿ ಟು ಹೀಲ್ ಆ್ಯಂಡ್ ಮೇಕ್ ದಿಸ್ ಡಿಸೀಸ್ ಆ್ಯಸ್ ಈಸ್ ಆ್ಯಂಡ್ ಮೇಕ್ ದಿಸ್ ಇಂಬ್ಯಾಲೆನ್ಸ್ ಆ್ಯಸ್ ಅ ಬ್ಯಾಲೆನ್ಸ್ ಸ್ಟೇಟ್ ಆಫ್ ಮೈಂಡ್ ಆ್ಯಂಡ್ ಬಾಡಿ. ಆ್ಯಂಡ್ ದಿಸ್ ಈಸ್ ವಾಟ್ ವಿ ವಾಂಟ್ ಟು ಅಚೀವ್ ಇನ್ ಅವರ್ ಲೈಫ್. ಕರೆಕ್ಟ್? ಇದೆಲ್ಲದರಿಂದ ಏನು ತಿಳ್ಕೊಬೋದು ಅಂದರೆ, ನೇಚರ್ ಆಲ್ವೇಸ್ ಹೀಲ್ಸ್. ನೇಚರ್ ಇರೋದೇ ನಮ್ಮನ್ನು ಹೀಲ್ ಮಾಡೋಕ್ಕೆ, ಬಟ್ ನಾವು ಅದಕ್ಕೆ ಅವಕಾಶ ಮಾಡಿ ಕೊಡಬೇಕು.
ಹೇಗೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ ದ ನೇಚರ್. ನಾವು ಅದಕ್ಕೆ ಕನೆಕ್ಟ್ ಆಗಬೇಕು. ಅದು ಮಾಡಿದಾಗ ಅಲ್ಲಿ ಕೊಡುವಂಥ ಅನುಭವನ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿ ಮರಿದಲೇ ಇಫ್ ವಿ ಮೇಕ್ ಎ ಹ್ಯಾಬಿಟ್ ಔಟ್ ಆಫ್ ಇಟ್, ಖಂಡಿತ ಒನ್ ಫೈನ್ ಡೇ ಅವರ್ ಫ್ರೀಕ್ವೆನ್ಸೀಸ್ ವಿಲ್ ಕಂಟಿನ್ಯೂಸ್ಲಿ ಮ್ಯಾಚ್ ವಿತ್ ನೇಚರ್ ಫ್ರೀಕ್ವೆನ್ಸಿ. ಇದು ಹೆಂಗೆ ಅಂದರೆ, ಈಗ ಮಾರ್ನಿಂಗ್ ಐ ಗೋ ಟು ಪಾರ್ಕ್ ಅಂತ ಹೇಳಿದ್ರೆ ಒಂದು ವಾಕ್ ಮಾಡಿ ಬರುವಾಗ ನನಗೇನೋ ಒಂದು ಸಮಾಧಾನ ಇದೆ, ಅದನ್ನು ನಾನು ಹ್ಯಾಬಿಟ್ ಮಾಡ್ತಾ ಹೋಯ್ತು ಅಂತ ಅಂದಾಗ ಆ ಫ್ರೀಕ್ವೆನ್ಸಿನ ನಾನು ನನ್ನ ದಿನನಿತ್ಯದ ಕಾರ್ಯಗಳಲ್ಲಿ ಕೂಡ ತೊಗೊಂಡೋಗ್ತೀನಿ. ಇಫ್ ಐ ಆಮ್ ವೈಬ್ರೇಟಿಂಗ್ ಅಟ್ 8 hertz ಇನ್ ದ ಮಾರ್ನಿಂಗ್, ವೆನ್ ಐ ಗೋ ಟು ದ ವರ್ಕ್, ದೋ ದೇರ್ ಈಸ್ ಸಮ್ ಸಿಚುಯೇಷನ್, ಆ ಸಿಚುಯೇಷನಲ್ಲಿ ನನ್ನ ಫ್ರೀಕ್ವೆನ್ಸಿನ ಸೇ 12 to 30 ಅಂತ ಏನು ಹೇಳ್ತಾ ಇದ್ದೀವಿ, ಅಲ್ಲಿಂದ ಈಸಿಲಿ ಐ ಕ್ಯಾನ್ ಕಂಟಿನ್ಯೂಸ್ಲಿ ಬ್ರಿಂಗ್ ಇಟ್ ಡೌನ್ ಟು ಸಮ್ ಹೈಯರ್ ಅರೌಂಡ್ 8 to 10. ಇದು ಅಭ್ಯಾಸ ಮಾಡ್ತಾ ಮಾಡ್ತಾ ವಿ ಕಾನ್ಸ್ಟೆಂಟ್ಲಿ ಸ್ಟೇ ಇನ್ ದಿಸ್ ಝೋನ್ ಅಂತ ಹೇಳುವಾಗ ವಿಲ್ ಬಿ ಮೋರ್ ಪೀಸ್ಫುಲ್. ಸೊ ದಟ್ ಈಸ್ ವೈ ಕಂಟಿನ್ಯೂಸ್ ಆಗಿ ನೇಚರ್ ಜೊತೆ ನಾವು ಕಾಂಟ್ಯಾಕ್ಟಲ್ಲಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಈಸ್ ಹೌ ದ ನೇಚರ್ ಹೀಲ್ಸ್. ಸೊ ದಟ್ ವಾಸ್ ದ ವಿಡಿಯೋ. ಸೊ ಫರ್ದರ್ you want to connect with me and get coached on so many different areas of life like stress balancing and emotional balance, habit change ಮಾಡೋದು ಹೇಗೆ, ಮೈಂಡ್ಸೆಟ್ ಹೇಗೆ ನಾವು ರೀಪ್ರೋಗ್ರಾಮ್ ಮಾಡ್ಬೋದು, ಓವರಾಲ್ ಪರ್ಪಸ್ ಆಫ್ ಲೈಫ್ ಆ್ಯಂಡ್ ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ವರ್ತ್, ಇದನ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದ್ರೆ, ಇನ್ಕ್ಲೂಡಿಂಗ್ ಮೈಂಡ್ಫುಲ್ನೆಸ್, ಮ್ಯಾನಿಫೆಸ್ಟೇಷನ್, ಸ್ಟ್ರೆಸ್ ರಿಡಕ್ಷನ್, ಪರ್ಸನಲ್ ಗ್ರೋತ್, ಆಲ್ ದೀಸ್ ಥಿಂಗ್ಸ್ ವಿ ಕ್ಯಾನ್ ಡೆಫಿನೆಟ್ಲಿ ವರ್ಕ್ ಟುಗೆದರ್. ಪ್ಲೀಸ್ ಡೂ ಕನೆಕ್ಟ್ ವಿತ್ ಮೀ ಅಟ್ ದಿಸ್ number. And thank you so much for your time. Okay, and until next video, please take care. See you soon. Thank you so much.